ನಾನಿಲ್ಲಿ ಕರಾಗ್ರೆ ವಸತೆ ಲಕ್ಷ್ಮೀ ಕರಮಧ್ಯೆ ಸರಸ್ವತಿ ಕರಮೂಲೆ ಸ್ಥಿತೇ ಗೌರಿ ಪ್ರಭಾತೆ ಕರದರ್ಶನಂ. ಸೊ ನಾನು ದೇವರ ಸ್ತೋತ್ರವನ್ನು ಹೇಳಿ ಭೂತಾಯಿಯನ್ನು ನಮಸ್ಕರಿಸಿ ನನ್ನ ದಿನವನ್ನು ನಾನು 4 ಗಂಟೆ ಬ್ರಹ್ಮ ಮುಹೂರ್ತ ಟೈಮಲ್ಲಿ ಡೈಲಿ ಸ್ಟಾರ್ಟ್ ಮಾಡ್ತೇನೆ. ಸೊ ನನ್ನ ಗ್ರ್ಯಾಟಿಟ್ಯೂಡನ್ನ ದೇವರಿಗೆ ಸಲ್ಲಿಸಿ ನಂತರ ನಾನಿಲ್ಲಿ ಫ್ರೆಶ್ ಅಪ್ ಆಗೋದಕ್ಕೆ ಹೊರಡ್ತಾ ಇದ್ದೀನಿ. ಫ್ರೆಶ್ ಅಪ್ ಆದ ತಕ್ಷಣ ನಾನು ಒಂದು ಗ್ಲಾಸ್ ನೀರನ್ನು ಕುಡಿತೇನೆ. ಆದಷ್ಟು ನಾನು ನೀರನ್ನು ಕೆಳಗಡೆ ಕೂತ್ಕೊಂಡು ಸಮಾಧಾನವಾಗಿ ನಿಧಾನಕ್ಕೆ ನೀರನ್ನು ಕುಡಿದು ಅದನ್ನು ಎತ್ತಿಟ್ಟು ನಂತರ ನಾನಿಲ್ಲಿ ಧ್ಯಾನ ಮಾಡ್ತಾ ಇದ್ದೇನೆ. ನನ್ನ ಧ್ಯಾನವನ್ನು ಮುಗಿಸಿದ ತಕ್ಷಣ ನಾನಿಲ್ಲಿ ಓದೋದಕ್ಕೆ ಹೋಗ್ತಾ ಇದ್ದೇನೆ. ಆಲ್ಮೋಸ್ಟ್ ಫ್ರಮ್ 4:30 to 6 o'clock ನಾನಿಲ್ಲಿ ಓದೋದಕ್ಕೆ ಟ್ರೈ ಮಾಡ್ತೇನೆ. ಬ್ರಹ್ಮ ಮುಹೂರ್ತ ಟೈಮಲ್ಲಿ ನಾವು ಯಾವುದಾದ್ರೂ ಗುರಿಯನ್ನು ತಲೆಯಲ್ಲಿಟ್ಕೊಂಡು ಅದ್ರ ಬಗ್ಗೆ ನಾವು ಕೆಲಸ ಮಾಡಿದ್ರೆ ನಮ್ಮ ಹೈಯೆಸ್ಟ್ ಕಾನ್ಸಂಟ್ರೇಷನ್ ಅದರಲ್ಲಿ ಇರುತ್ತೆ ಅಂತ ಹೇಳ್ತಾರೆ. ನಾವು ಓದಿದ್ದು ಅಥವಾ ಆ ಕೆಲಸವನ್ನು ಮಾಡಿದ್ದು ಕಂಪ್ಲೀಟಾಗಿ ನಮ್ಮ ಮೆಮೊರಿಯಲ್ಲಿ ಹಾಗೆ ಉಳ್ಕೊಳ್ಳುತ್ತೆ ಆ್ಯಂಡ್ ತುಂಬ ಕಾನ್ಸಂಟ್ರೇಷನಿಂದ ಈಸಿಯಾಗಿ ಮಾಡ್ಬೋದು ಅಂತ ಹೇಳ್ತಾರೆ. ಆ್ಯಂಡ್ ನಾನಿಲ್ಲಿ ಸ್ವಲ್ಪ ಗಾಳಿ ಬೆಳಕು ನಮ್ಮ ಮನೆಯಲ್ಲಿ ಸ್ವಲ್ಪ ಜಾಸ್ತಿ ಬರೋದಕ್ಕೆ ಟ್ರೈ ಮಾಡೋದಕ್ಕೆ ನಾನು ಕಿಟಕಿಯನ್ನು ಓಪನ್ ಮಾಡಿ ನಾನು ಓದೋಕ್ಕೆ ಶುರು ಮಾಡ್ತೇನೆ. ನಾನು ಓದಿದ್ದು ಮುಗಿದ ತಕ್ಷಣ 6 ಗಂಟೆಯಿಂದ 7 ಗಂಟೆ ಅಲ್ಟಿಮೇಟ್ ಹೆಲ್ತ್ ಚಾಲೆಂಜ್ ಬೈ ಸಾತ್ವಿಕ್ ಮೂಮೆಂಟ್ ಇವರ ಕೋರ್ಸನ್ನು ನಾನು ಅಟೆಂಡ್ ಮಾಡ್ತಾ ಇದ್ದೀನಿ. ಇಟ್ಸ್ ಎ 3 weeks ಕೋರ್ಸ್ ರಿಲೇಟೆಡ್ ಟು ಹೆಲ್ತ್ ಆ್ಯಂಡ್ ಬೋತ್ ಫಿಸಿಕಲ್ ಆ್ಯಂಡ್ ದೆನ್ ಮೆಂಟಲ್ ಹೆಲ್ತ್. ಸೊ ಇದು ತುಂಬ 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 ಬೆನಿಫಿಟ್ ಆಗಿದೆ. ಇವತ್ತು ಡೇ 18. ಇಲ್ಲಿ ನಮ್ಮ ಗುರುಗಳಾದಂತಹ ಹರ್ಷ್ ಅವರು ಇವತ್ತು ಕ್ಲಾಸ್ನ ತಗೊತಾ ಇದ್ದಾರೆ. ನಾನು ಹಾಗೆ ಹೇಳಿದಾಗೆ ಪಂಚಭೂತಗಳು ನಮ್ಮ ಜೀವನಕ್ಕೆ ತುಂಬ ತುಂಬ ಇಂಪಾರ್ಟೆಂಟ್. ಸೊ ನಾನು ನಮ್ಮ ಮನೆಯಲ್ಲಿರೋ ಎಲ್ಲ ಕಿಟಕಿ ಬಾಗಿಲುಗಳನ್ನು ತೆಗಿಯೋದಕ್ಕೆ ಟ್ರೈ ಮಾಡ್ತೇನೆ ಆಲ್ಮೋಸ್ಟ್, ಸೊ ದ್ಯಾಟ್ ನನಗೆ ವಿಟಮಿನ್ ಡಿ ಮತ್ತು ಒಳ್ಳೆ ಗಾಳಿ ನಮ್ಮ ಮನೆಯಲ್ಲಿ ಹರಿದಾಡ್ತಾ ಇರಲಿ ಅಂತ. ಸೊ ನಾನಿಲ್ಲಿ ಕಿಟಕಿಯನ್ನು ತೆಗೆದೆ ಮತ್ತು ಮೇನ್ ಡೋರ್ನ ತೆಗೆದಿದ್ದೇನೆ, ಯಾಕಂದರೆ ಈಗ ಜಸ್ಟ್ ಸನ್ರೈಸ್ ಆಗಿದೆ. ಹಾಗೆ ನನ್ನ ರೂಮಿನಲ್ಲಿರೋ ಎಲ್ಲ ಕಿಟಕಿಗಳನ್ನು ನಾನಿಲ್ಲಿ ತೆಗೆದಿದ್ದೀನಿ. ಹಾಗೆ ಅಡುಗೆ ಮನೆಯಲ್ಲಿರೋ ಕಿಟಕಿಗಳನ್ನು ಸಹ ನಾನಿಲ್ಲಿ ತೆಗಿತಾ ಇದ್ದೇನೆ. ಹಾಯ್, ಎಲ್ಲರಿಗೂ ನಮಸ್ಕಾರ, ಶುಭೋದಯ. ಎಲ್ಲರೂ ಹೇಗಿದ್ದೀರಾ? ಸೊ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಈಗ ಗಂಟೆ 7:15. ಸೊ ನನ್ನ ಧ್ಯಾನ ಮುಗಿಸಿ ಆ್ಯಂಡ್ ನನ್ನ ಓದೋದು ಮುಗಿಸಿ ವರ್ಕ್ಶಾಪ್ ಮುಗಿಸೋಷ್ಟೊತ್ತಿಗೆ ಆಲ್ಮೋಸ್ಟ್ ಇಷ್ಟೊತ್ತಾಗುತ್ತೆ. ಸೊ ಅದಾದಮೇಲೆ ನಾನಿವಾಗ ಫಸ್ಟ್ ಥಿಂಗ್ ಇನ್ ದ ಮಾರ್ನಿಂಗ್ ನಾನು ಯಾವಾಗಲೂ ಆ್ಯಶ್ಗಾರ್ಡ್ ಜ್ಯೂಸ್ ಅಷ್ಟೇ ಕುಡಿಯೋದು. ಅದಾಗಿ 2 ಗಂಟೆ ಆದಮೇಲೆ ನಾನು ಏನಾದರೂ ಬ್ರೇಕ್ಫಾಸ್ಟ್ ತೊಗೊತೀನಿ. ಯಾಕೆ ಆ್ಯಶ್ಗಾರ್ಡ್ ಜ್ಯೂಸ್ ಅಂತಂದರೆ ಅದು ನಮ್ಮ ಬಾಡಿಯಲ್ಲಿ ಇರೋಂತಹ ಇಂಪ್ಯೂರಿಟೀಸ್ಗಳನ್ನೆಲ್ಲ ಅದು ಹೇಗೆ ಫ್ಲೋ ಆಗುತ್ತಲ್ಲ ಆ ಜ್ಯೂಸು, ಆ ಫ್ಲೋ ಆಗುವಾಗ ಈಗ ಸಪೋಸ್ ಈಗ ನಮ್ಮ ಜಠರ ಇದೆ ಅಂದ್ಕೊಳ್ಳಿ, ಅದರಿಂದ ಹೀಗೆ ಫ್ಲೋ ಆಗ್ತಿದೆ ಅಂತ. ಸೊ ಆ ಜಠರದಲ್ಲಿ ಇರೋವಂಥ ಇಂಪ್ಯೂರಿಟೀಸ್ಗಳನ್ನೆಲ್ಲ ತೊಗೊಂಡೋದು ಫ್ಲೋ ಆಗುತ್ತೆ. ಅದೇ ಥರ ಸಣ್ಣ ಕರುಳು, ದೊಡ್ಡ ಕರುಳು ಎಲ್ಲ ಇಂಟೆಸ್ಟೈನಲ್ಲೆಲ್ಲ ಹಿಂಗೆ ಪಾಸ್ ಆಗಬೇಕಾದ್ರೆ ಟಾಕ್ಸಿನ್ಸ್ಗಳನ್ನ ಮ್ಯಾಗ್ನೆಟ್ ಥರ ವರ್ಕ್ ಆಗುತ್ತೆ ಅಂತ. ಟಾಕ್ಸಿನ್ಸ್ಗಳನ್ನ ಹೀರ್ಕೊಂಡು ಅದು ಮುಂದೆ ಸಾಗ್ತಾ ಇರುತ್ತೆ. ಸೊ ಅದಕ್ಕೆ ಫಸ್ಟ್ ಥಿಂಗ್ ಇನ್ ದ ಮಾರ್ನಿಂಗ್ ಯಾವಾಗಲೂ ಆ್ಯಶ್ಗಾರ್ಡ್ ಜ್ಯೂಸ್ ಕುಡಿಬೇಕು ಅಂತ ಹೇಳ್ತಾರೆ.
ಬೂದು ಕುಂಬಳಕಾಯಿ ಅಂತ ಹೇಳ್ತಾರಲ್ಲ, ಬಿಳಿ ಬೂದು ಕುಂಬಳಕಾಯಿ ಅದು. ಸೊ ನಾನು ಆಲ್ಮೋಸ್ಟ್ 2-3 ವರ್ಷಗಳಿಂದ ಡೈಲಿ ಬೆಳಗ್ಗೆ ನಾನು ಅದನ್ನು ಕುಡಿತೀನಿ. ಅದನ್ನು ಕುಡಿಯೋಕ್ಕಾಗಿಲ್ಲ, ನಾನು ಹೊರಗಿದ್ದೀನಿ ಅಂತ ಅಂದರೆ ಎಳ್ನೀರು ಆ ಥರ ಏನಾದರೂ ಟ್ರೈ ಮಾಡ್ತೀನಿ. ಬಟ್ ಮೇನ್ಲಿ ಆ್ಯಸ್ಗಡ್ ಜ್ಯೂಸೇ ಪ್ರಿಫರ್ ಮಾಡ್ತೀನಿ. ಸೊ ನೀವಿಲ್ಲಿ ನೋಡ್ಬೋದು, ನಾನು ಡೈಲಿ ಚೂರು ಬಳಸಿ ಇದನ್ನು ಫ್ರಿಜ್ಜಲ್ಲಿ ಇಟ್ಟಿರ್ತೇನೆ. ಸೊ ಬನ್ನಿ ತೋರಿಸ್ತೀನಿ ಎಷ್ಟು ನನಗೆ 1 ಲೋಟ ಜ್ಯೂಸ್ ಮಾಡೋದಕ್ಕೆ ಎಷ್ಟು ಬೇಕಾಗ್ಬೋದು ಅಂತ. ಓಕೆ, ಇಷ್ಟು ನಾನು ತೊಗೊತಾ ಇದ್ದೀನಿ ಜ್ಯೂಸ್ ಮಾಡೋದಕ್ಕೆ. ಸೊ ಇದನ್ನು ಸಣ್ಣದಾಗಿ ಕಟ್ ಮಾಡಿ ನಾರ್ಮಲ್ ನಿಮ್ಮ ಗ್ರೈಂಡರ್ ಏನಿದೆ ಅದ್ರಲ್ಲಿ ಹಾಕ್ಕೋಬೋದು, ಅಥವಾ ಜ್ಯೂಸರ್ ಇದೆ ಜ್ಯೂಸರ್ನ ಯೂಸ್ ಮಾಡ್ಬೋದು. ನಾನಿಲ್ಲಿ ನಾರ್ಮಲ್ ಗ್ರೈಂಡರಿಂದನೇ ಗ್ರೈಂಡ್ ಮಾಡ್ತಾಯಿದ್ದೀನಿ. ಸೊ ಈ ರೀತಿ ನೀಟಾಗಿ ಸಿಪ್ಪೆಗಳನ್ನೆಲ್ಲ ತೆಗೆದುಕೊಳ್ಳಿ. ರಫಾಗಿ ಹಾಗೆ ಕಟ್ ಮಾಡಿ ಸಾಕು. ಬೀಜ ಸಮೇತ ಕಟ್ ಮಾಡ್ತಾಯಿದ್ದೀನಿ ನಾನು. ಬೀಜ ಏನು ತೆಗೆಯೋ ಅವಶ್ಯಕತೆ ಇಲ್ಲ. ಇದು ನಾರ್ಮಲ್ ಕುಕುಂಬರ್ ಜ್ಯೂಸ್ ಇದ್ದಂಗೆ ಇರುತ್ತೆ, ಏನೂ ಟೇಸ್ಟ್ ಇರಲ್ಲ. ಒಂಥರ ಪ್ಲೇನ್ ನೀರು ಕುಡ್ದಂಗೆ ಫೀಲ್ ಆಗುತ್ತೆ. ಉಪ್ಪಿರಲ್ಲ, ಖಾರ ಇರಲ್ಲ, ಏನು ಒಗರಂತೂ ಟೇಸ್ಟ್ ಬರೋದೇ ಇಲ್ಲ. ನಾನಿಲ್ಲಿ ಬೀಜ ಸಮೇತ ಹಾಕ್ತಾಯಿದ್ದೀನಿ. ಯಾಕಂತಂದರೆ ನಾನು ಒಂದು ಕಾಟನ್ ಬಟ್ಟೆಯಲ್ಲಿ ಜ್ಯೂಸನ್ನು ಸೀವ್ ಮಾಡ್ತೀನಿ. ನಿಮ್ಮ ಹತ್ರ ಜ್ಯೂಸರ್ ಇದ್ದರೆ ನೀವು ಡೈರೆಕ್ಟಾಗಿ ಜ್ಯೂಸ್ ಮಾಡ್ಕೋಬೋದು. ಜ್ಯೂಸರ್ ಇಲ್ಲ ಅಂತಂದರೆ ಈ ಥರ ಕಾಟನ್ ಬಟ್ಟೆಯಲ್ಲಿ ಅದನ್ನು ಸೋಸಬೇಕಾಗತ್ತೆ. ಸೊ ನಾನಿಲ್ಲೊಂದು ಜಾರ್ ತೊಗೊತಾ ಇದ್ದೀನಿ, ಅದಕ್ಕೆಲ್ಲ ಹಾಕ್ತೇನೆ. ನೋಡಿ ಈ ಥರ ಕಟ್ ಮಾಡ್ಕೊಂಡಿದ್ದೀನಿ ರಫಾಗಿ. ಸೊ ಇಲ್ಲಿ ಗ್ರೈಂಡ್ ಆಗಿದೆ. ತುಂಬ ತಿರುಗಿಸೋ ಅವಶ್ಯಕತೆ ಇಲ್ಲ, ಸ್ವಲ್ಪ ನಯಸ್ಸಾಗಿ ಗ್ರೈಂಡ್ ಮಾಡಿಕೊಂಡ್ರೆ ಸಾಕು. ನಾನಿಲ್ಲಿ ಒಂದು ಕಾಟನ್ ಬಟ್ಟೆ ತೊಗೊಂಡಿದ್ದೀನಿ. ಸೊ ಈ ಥರ ಹಾಕ್ಕೊಂಡು ಮಾಮೂಲಿ ಸೋಸೋದಷ್ಟೆ. ಸೊ ಆಲ್ಮೋಸ್ಟ್ ಗ್ಲಾಸ್ ನನಗೆ ಜ್ಯೂಸ್ ಸಿಕ್ಕಿದೆ ಅದರಿಂದ. ಸೊ ಬನ್ನಿ ಇದನ್ನು ಕುಡಿಯೋಣ. ಒಂದು ಹಾಯ್ ಮಾಡಿಬಿಡಿ. ಯಾವಾಗಲೂ ಜ್ಯೂಸ್ನ ಗಟಗಟ ಅಂತ ಕುಡಿಬಾರ್ದಂತೆ, ಹೀಗೆ ಬಾಯಲ್ಲಿ ಇಟ್ಕೊಂಡು ಮುಕ್ಕಳಿಸಿ ನಿಧಾನಕ್ಕೆ ಸಿಪ್ ಬೈ ಸಿಪ್ ಅದನ್ನು ಕುಡಿಬೇಕಂತೆ. ಸೊ ದ್ಯಾಟ್ ಅದರಲ್ಲಿರುವಂತಹ ಎಲ್ಲ ಲವಣಾಂಶಗಳು, ವಿಟಮಿನ್ಸ್, ವಾಟೆವರ್ ಅದೆಲ್ಲ ಕೂಡ ನಮ್ಮ ದೇಹಕ್ಕೆ ಹೋಗುತ್ತೆ. ನಂತರ ನಾನಿಲ್ಲಿ ಸನ್ಲೈಟಲ್ಲಿ ಕೂತ್ಕೊಂಡು ಪ್ರಾಣಾಯಾಮ ಮಾಡ್ತೇನೆ. ಸನ್ರೈಸ್ ಆದಾಗ ಸ್ವಲ್ಪ ಇಳಿಯೇ ಬಿಸಿಲಿರುತ್ತೆ, ಸೊ ದಟ್ ವಿಟಮಿನ್ ಡಿ ಸಿಗಲಿ ಅಂತ ಸನ್ರೈಸಲ್ಲಿ ಕೂತ್ಕೊಂಡು ಪ್ರಾಣಾಯಾಮ ಮಾಡಿ ನಂತರ ನಾನಿಲ್ಲಿ ಯೋಗವನ್ನು ಮಾಡ್ತೇನೆ. ಡೈಲಿ 1 ಅವರ್ ಇದು ನನ್ನ ಫಿಸಿಕಲ್ ಆ್ಯಕ್ಟಿವಿಟಿ ಆಗಿರುತ್ತೆ. ಸ್ವಲ್ಪ ಯೋಗ, ಸ್ವಲ್ಪ ಕೆಲವು ಆಸನಗಳು ಮತ್ತು ಸೂರ್ಯ ನಮಸ್ಕಾರವನ್ನು ನಾನಿಲ್ಲಿ ಮಾಡ್ತೇನೆ. ಡೈಲಿ ಮಾರ್ನಿಂಗ್ ನನಗಂತ ನಾನು ಸ್ವಲ್ಪ ಟೈಮನ್ನು ಎತ್ತಿಟ್ಕೊಂಡು ನನ್ನ ಎಲ್ಲ ಫಿಸಿಕಲ್ ಆ್ಯಕ್ಟಿವಿಟಿ, ಧ್ಯಾನ, ನಾನು ಮಾಡಬೇಕಾಗಿದ್ದನ್ನೆಲ್ಲ ಮಾಡಿ ಮುಗಿಸಿ ನಂತರ ನಾನಿಲ್ಲಿ ಮನೇನ ಕಸ ಹೊಡೆದು ಹೊರಗಡೆ ಹಾಗೆ ರಂಗೋಲಿ ಬಿಡಿಸ್ತಾ ಇದ್ದೀನಿ. ನಾನು ಈಗ ರಂಗೋಲಿ ಬಿಡಿಸೋದನ್ನು ಕಲ್ತಿದ್ದೇನೆ, ನನಗೆ ಅಷ್ಟು ಚೆನ್ನಾಗಿ ಬರೋದಿಲ್ಲ. ಆದರೂ ಡೈಲಿ ಸ್ವಲ್ಪ ಚಿಕ್ಕ ಚಿಕ್ಕ ರಂಗೋಲಿಯನ್ನು ಬಿಡಿಸಿ ನಾನು ಕಲಿಯೋಕ್ಕೆ ಶುರು ಮಾಡಿದ್ದೇನೆ.
ನಂತರ ನಾನಿಲ್ಲಿ ಫ್ರೆಶ್ ಅಪ್ ಆಗಿ ದೇವ್ರ ಪೂಜೆಯನ್ನು ಮಾಡ್ತಾ ಇದ್ದೇನೆ. जय हनुमान ज्ञान गुण सागर जय कपीशति हुलोक उजागर रामदूत अतुलित बलधाम अंजनी पुत्र पवन सुत नाम महावीर विक्रम बजरंगी कुमति निवारण सुमति के संगी कंचन वर्ण विराज सुवेश हरे राम 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 हरे 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 कृष्ण 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 हरे. ಇದು ನನ್ನ ಬ್ರೇಕ್ಫಾಸ್ಟ್ ಬೌಲ್. ಇದರಲ್ಲಿ ಕಲ್ಲಂಗಡಿ ಹಣ್ಣಿದೆ, ಸೌತೆಕಾಯಿ ಇದೆ ಅರ್ಧ, ಒಂದು ಕ್ಯಾರೆಟು, ಒಂದು ಗೆಡ್ಡೆಕೋಸಿದೆ. ಸೊ ಇದಕ್ಕೆ ರಾತ್ರಿ ನೆನೆಸಿಟ್ಟಿರುವಂಥ ಕಡಲೆ ಬೀಜ, 4 ಬಾದಾಮಿ ಮತ್ತು ಸ್ವಲ್ಪ ಕಪ್ಪು ದ್ರಾಕ್ಷಿ ಮತ್ತು ಒಂದು ವಾಲ್ನಟ್ ಇದೆ. ಇದಿಷ್ಟು ರಾತ್ರಿ ನೆನೆಸಿರೋಂಥದ್ದು. ಇದು ಸಾಬ್ಜಾ ಸೀಡ್ಸ್, ಇದು ಚಿಯಾ ಸೀಡ್ಸ್ ಅಲ್ಲ, ಸಾಬ್ಜಾ ಸೀಡ್ ಅಂತ ಬರುತ್ತೆ. ಸೊ ಅದನ್ನು ನಾನು ರಾತ್ರಿ ನೆನೆಸಿರೋಂಥದ್ದು. ಇಲ್ಲಿ ಪಂಪ್ಕಿನ್ ಸೀಡ್ ಇದೆ, ಸನ್ಫ್ಲವರ್ ಸೀಡ್ ಇದೆ, ಮತ್ತು ಇಲ್ಲಿ ಫ್ಲ್ಯಾಕ್ಸ್ ಸೀಡ್ ಇದೆ, ಮತ್ತು ಇಲ್ಲಿ ಸೆಸಮೆ ಸೀಡ್ ಇದೆ. ಸೆಸಮೆ ಸೀಡ್ ಅಂದರೆ ಬಿಳಿ ಎಳ್ಳು. ಸೊ ಕೂಡ ಒಂದೊಂದು ಸ್ಪೂನ್ ಹಾಕ್ಕೊತೀನಿ. ಹೀಗೆ ಟಾಪಿಂಗ್ಸ್ ಥರ ಸುಮ್ಮನೆ ಹಾಕ್ಕೊಂಡು ತಿಂತೇನೆ. ಇನ್ಫ್ಲೂಯೆನ್ಸರ್ ಥರ ಡಿಸೈನ್ ಎಲ್ಲ ಮಾಡೋಕ್ಕೋಗಲ್ಲ. ಆ್ಯಂಡ್ ಇದೆಲ್ಲ ಡ್ರೈ ಫ್ರೂಟ್ಸ್ನು ಕೂಡ ಹಾಕ್ಕೊತಾ ಇದ್ದೀನಿ. ಆ್ಯಂಡ್ ಇದೂ ಕೂಡ ಈಗ ಸದ್ಯಕ್ಕೆ ಇದ್ರಲ್ಲಿ 1 ಸ್ಪೂನ್ ಹಾಕ್ಕೊತಾ ಇದ್ದೀನಿ. ಉಳಿದಿದ್ದನ್ನು ನೀರಲ್ಲಿ ಹಾಕ್ಕೊಂಡು ನಾನು ಕುಡಿತೇನೆ. ಓಕೆ, ದಿಸ್ ಈಸ್ ಮೈ ಫ್ರೂಟ್ ಬೌಲ್. ಈ ಫ್ರೂಟ್ಸ್ಗಳು ಡೈಲಿ ಚೇಂಜ್ ಆಗ್ತಾ ಇರುತ್ತೆ. ಸೊ ಇವತ್ತು ಬರೀ ಕಲ್ಲಂಗಡಿ ಹಾಕ್ಕೊಂಡಿದ್ದೀನಿ, ಒಂದೊಂದು ದಿನ 2-3 ಫ್ರೂಟ್ಸ್ ಮಿಕ್ಸ್ ಮಾಡ್ಕೊತೀನಿ, ಡಿಪೆಂಡ್ಸ್. ಸೊ ಇದಾಗಿತ್ತು ನನ್ನ ಮಾರ್ನಿಂಗ್ ವ್ಲಾಗ್. ನಿಮಗೆಲ್ರಿಗೂ ತುಂಬ ಇಷ್ಟ ಆಗಿದೆ ಅಂತ ನಾನು ಭಾವಿಸ್ತಾ ಇದ್ದೀನಿ. ಸೊ ಕೀಪ್ ವಾಚಿಂಗ್, ಕೀಪ್ ಸಪೋರ್ಟಿಂಗ್, ಸಬ್ಸ್ಕ್ರೈಬ್, ಲೈಕ್, ಶೇರ್ ಇಫ್ ಯು ಲೈಕ್ ಇಟ್. ಸೊ ಥ್ಯಾಂಕ್ ಯು ಸೋ ಮಚ್. ಐ ಆಮ್ ಅರ್ಪಿತಾ ತೇಲ್ಕಾ signing off. Bye-bye.